ಸೋತು ಗೆದ್ದವನ್ನೇ ಜನ. ಯಾಕಂದ್ರೆ ಫಸ್ಟ್ ಸೋಲಿನ ರುಚಿ ಯಾರು ಕಂಡಿರ್ತಾನೋ ಅವನು ನಿಜವಾದ ಕ್ರೀಡಾಪಟು. ಬರೀ ಗೆಲುವನ್ನು ಸಾಧಿಸುವವರು ನಿಜವಾದ ಕ್ರೀಡಾಪಟು ಅಲ್ಲ. ಯಾಕಂದ್ರೆ ಇವತ್ತು ಸೋಲಿನಿಂದ ಇರ್ತಕ್ಕಂಥ ವಿಜಯನ ನಾವು ನೆನ್ಕೊಳಕ್ ಹೋದ್ರೆ ಅದು ಬಹು ದೊಡ್ಡದಾಗಿರ್ತದೆ. ಇವತ್ತು ಮೇರಾ ಭಾರತ್ ಮಹಾನ್ ಹೈ ಅಂದ್ರೆ ನಮ್ಮ ಭಾರತ ದೇಶದ ಕ್ರೀಡಾಪಟುಗಳು ಎಲ್ಲಾ ರಂಗದಲ್ಲೂ ಮೇಲುಕೈಯನ್ನು ಸಾಧನೆ ಮಾಡಿರ್ತಕ್ಕಂಥದ್ದು. ಮೊನ್ನೆ ಒಂದು ವನಿತೆಯರ ಪಂದ್ಯಾವಳಿಯಲ್ಲಿ ನಾನು ವೀಕ್ಷಣೆ ಮಾಡಿದೆ. ನಿಜಕ್ಕೂ ನಮ್ಮ ದೇಶದ ಹೆಣ್ಣು ಮಕ್ಕಳು ಇಡೀ ವಿಶ್ವವನ್ನೇ ಗೆದ್ದಂತ ಕೀರ್ತಿ ನಮಗೆ ತಂದುಕೊಟ್ಟಿರ್ತಕ್ಕಂಥದ್ದು ತಾವು ನೋಡ್ಕೊಳ್ಬೇಕಾಗ್ತದೆ. ಇವತ್ತು ನಾವು ಸುಮಾರು 30 ವರ್ಷ ಕ್ರಿಕೆಟ್ಗೆ ನಾನು ನಾಯಕನಾಗಿ ಕೆಲಸ ಮಾಡಿದ್ದೇನೆ. ಅದೇ ರೀತಿ 20 ವರ್ಷ ನಾಯಕನಾಗಿ ಕೆಲಸ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ನಾವು ಸೋತಾಗ ಕುಗ್ಗಬಾರದು, ಸೋಲಿನಿಂದ ವಿಜಯ ಇದೇ ಇರ್ತದೆ. ಹಾಗಾಗಿ ಇವತ್ತು ಬೈಲ್ನಸಪುರದವರು ಲಾಸ್ಟ್ ಮೂಮೆಂಟ್ ಗಂಟ ನಾನು ಹೇಳ್ತಾ ಇದ್ದೆ, ಹೊಡಿತಾರೆ ಅವರು, ಅವರಲ್ಲಿ ಪ್ರತಿಭೆ ಇದೆ, ಅವ್ರು ಆಡ್ತಾರೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನಾವು 30 ವರ್ಷದ ಮೊದಲು ನಾವು ಕಾಲ್ ಬಾಲಲ್ಲಿ ಬೈಲ್ನಸಪುರದಲ್ಲಿ ಮ್ಯಾಚ್ ಆಡಕ್ ಹೋಗಿದ್ದಾಗ ಅವರು ನಮ್ಮನ್ನ ಹೇಳೋರು, ಏನಣ್ಣ ನಿಕ್ಕರಲ್ಲಿ ಆಡಕ್ ಬಂದಿದ್ದೀರಿ ನೀವು ಅಂತ. ಆಗ ನಮ್ ಪ್ಯಾಂಟ್ ಇರ್ಲಿಲ್ಲ. ಆ ರೀತಿ ಒಂದು ಮನೋಭಾವ ಇರಬೇಕಾಗ್ತದೆ ಕ್ರೀಡಾಪಟುಗಳಿಗೆ. ಅದೇ ರೀತಿ ಮುಂದಿನ ಒಂದು ಏನೇ ಕಾರ್ಯಕ್ರಮ ಆದ್ರೂ ಇವತ್ತು ರವಿವಾರ ಆಗಿರ್ಬೋದು, ಮಾದೇವಣ್ಣ ಅಂತ ಎಲ್ಲ ಗಂಡರು ಅಷ್ಟೇ. ಈಗ ಮೊನ್ನೆ ಒಂದು ಪಂದ್ಯಾವಳಿ ನಡೆದಾಗ ಸಹ ಅಷ್ಟೇ, ಅದಕ್ಕೂ ರವಿಯವರ 50,000 ಮೊದಲನೇ ಬಹುಮಾನ ಕೊಟ್ಟಿದ್ರು. ಇವತ್ತು ಹರ್ಷೇಗೌಡರು ನಿವೃತ್ತಿ